ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಧಗಧಗ ಅಂತ ಬಿಸಿಲು, ಸೆಕೆಯನ್ನ ತಡೆಯೋದೇ ಕಷ್ಟ. ಆ ತರಹದ ಸೆಕೆಗಾಲ, ಬಿಸಿಲಿನ ಕಾಲ. ಈ ಸಮಯ ಯಾವುದಕ್ಕೆ ಒಳ್ಳೇದು ಹೇಳಿ? ಸೆಕೆ ತಡೆಯೋದು ತುಂಬಾ ಕಷ್ಟ, ಆದರೆ ಹಪ್ಪಳ ಸಂಡಿಗೆಗಳನ್ನು ಮಾಡೋಕ್ಕೆ ಶ್ರೇಷ್ಠವಾದ ಸಮಯ, ಉತ್ತಮವಾದ ಕಾಲ. ಹಾಗಾಗಿ ನಾನು ನಿಮಗೆ ಅವಲಕ್ಕಿ ಸಂಡಿಗೆ, ಅವಲಕ್ಕಿ ಹಪ್ಪಳ ಎಲ್ಲ ತೋರಿಸಿದ್ದೀನಿ. ನಾನು ಬೇಕಾದಷ್ಟು ಮಾಡಿ ಅದನ್ನು ಶೇಖರಣೆ ಮಾಡಿ ಇಟ್ಟಾಯಿತು. ಈಗ ಸ್ವಲ್ಪ ಸಬ್ಬಕ್ಕಿ ಸಂಡಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಒಂಥರ ತುಂಬ ರುಚಿಕರ ಅಲ್ವಾ? ಎಣ್ಣೆಗೆ ಹಾಕಿದಾಗ ಹೀಗೆ ಪರ್ರ ಅಂತ ದೊಡ್ಡದಾಗ್ಬಿಡತ್ತೆ, ಹೂ ಥರ ಅರಳತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಯಾವ ಸಬ್ಬಕ್ಕಿನ ಬೇಕಾದರೂ ಉಪಯೋಗಿಸ್ಬೋದು. ನಾನಿವತ್ತು ನೈಲಾನ್ ಸಬ್ಬಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ. ನೈಲಾನ್ ಸಬ್ಬಕ್ಕಿ ಅಂದರೆ ಹೇಗಿರುತ್ತೆ ಹೇಳಿ? ಕ್ರಿಸ್ಟಲ್ ಥರ ಇರುತ್ತೆ, ತುಂಬ ಚಿಕ್ಕ ಚಿಕ್ಕದಾಗಿ, ತುಂಬ ಪುಟಾಣಿಯಾಗಿ. ಇದು ನೈಲಾನ್ ಸಬ್ಬಕ್ಕಿ ನೋಡಿ ಹೇಗಿದೆ ಅಂದರೆ ಶೈನಿಂಗ್ ಆಗಿ ಒಳ್ಳೆ ಗ್ಲಾಸ್ ಪೀಸ್ ಥರ ಇರುತ್ತೆ ನಿಮಗೆ ನೈಲಾನ್ ಸಬ್ಬಕ್ಕಿ. ನಾನಿವತ್ತು ನೈಲಾನ್ ಸಬ್ಬಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಮಾಮೂಲಿ ಸಬ್ಬಕ್ಕಿ ಬರುತ್ತೆ ನೋಡಿ, ದೊಡ್ಡ ದೊಡ್ಡದಾಗಿರೋ ಸಬ್ಬಕ್ಕಿ, ಬೆಳ್ಳಿಗೆ ಹಾಲು ಥರ ಇರುತ್ತೆ, ಮಣಿಮಣಿಯಾಗಿರುತ್ತೆ. ಈ ಸಬ್ಬಕ್ಕಿಯಲ್ಲೂ ಮಾಡ್ಕೋಬೋದು. ಈ ಸಬ್ಬಕ್ಕಿಯಲ್ಲೂ ನಾನು ತುಂಬ ಸಂಡಿಗೆಗಳನ್ನು ಮಾಡ್ತೀನಿ. ನಾನಿವತ್ತು ನೈಲಾನ್ ಸಬ್ಬಕ್ಕಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ರಾತ್ರಿನೇ ಈ ಕಟೋರಿಯಲ್ಲಿ 1 ಕಟೋರಿ ಸಬ್ಬಕ್ಕಿ ನೆನೆಸಿದ್ದೀನಿ. ನೀವು ಮಿನಿಮಮ್ 5 ಗಂಟೆಗಳ ಕಾಲ ನೆನೆಸಿದ್ರೆ ಮಾತ್ರ ಇದು ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಬರುತ್ತೆ. ನಿಮಗೆ ಈ ದೊಡ್ಡ ಸಬ್ಬಕ್ಕಿ 1-2 ಸಲ ತೊಳ್ಕೊಂಡ್ಬಿಟ್ಟು 1-3 ಗಂಟೆ ನೆನೆಸಿನೂ ಮಾಡ್ಕೋಬೋದು. ಇದು ನಿಮಗೆ ನೆನೆಸಿ ಇಟ್ಟಾಗ ದೊಡ್ಡದಾಗಿ ಸ್ವಲ್ಪ ಜಾಸ್ತಿ ಆಗತ್ತೆ. ಆದರೆ ನೈಲಾನ್ ಸಬ್ಬಕ್ಕಿ ನಿಮಗೆ ಅಷ್ಟು ಜಾಸ್ತಿ ಆಗಲ್ಲ. ನೋಡಿ ನೀರಲ್ಲಿ ನೆನೆಸಿದಾಗ ಹೇಗಾಗಿದೆ ನೋಡಿ, ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ನೋಡಿ ಹೇಗಿದೆ ಅಂದರೆ ಒಳ್ಳೆ ಮಣಿ ಥರ ಇದೆ, ಕೈಯಿಂದ ಜಾರತ್ತೆ. ಇದಕ್ಕೆ ನಾನು ಸಬ್ಬಕ್ಕಿಯನ್ನು ತೊಳೆದು 2 ಕಪ್ ನೀರು, ಅಂದರೆ ನಾನು ಇದು 1 ಕಟೋರಿಯಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ, 2 ಕಟೋರಿ ನೀರು ಹಾಕಿದ್ದೀನಿ. ನೀವು ಈ ದೊಡ್ಡ ಸಬ್ಬಕ್ಕಿಯಲ್ಲಿ ಮಾಡೋದಾದ್ರೂ ಚೆನ್ನಾಗಿ ತೊಳ್ಕೊಂಡು ಅದರ ಡಬ್ಬಲ್ ನೀರು ಹಾಕಿ ನೆನೆಸಿಟ್ಬಿಡಿ, ಆಗ ಅದು ಕರೆಕ್ಟಾಗಿ ನೆನೆಯುತ್ತೆ. ಇದರಲ್ಲಿ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಇದೆ, ಆದರೆ ಏನು ತೊಂದರೆ ಇಲ್ಲ. ನಾವು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸಬೇಕಾಗತ್ತೆ. ಇದನ್ನು 1 ಕಪ್ ಸಬ್ಬಕ್ಕಿ ನೆನೆಸಿರೋದಕ್ಕೆ 2 ಕಪ್ ನೀರು ಹಾಕಿದ್ದೀನಿ ನಾನು. ಇನ್ನು ಮಿನಿಮಮ್ 4 ಕಪ್ ನೀರು, ಆಗ ಟೋಟಲಿ ಎಷ್ಟಾಯಿತು ನಿಮಗೆ? 6 ಲೋಟ ನೀರಾಯಿತು. ಅಷ್ಟು ಹಾಕ್ಕೊಂಡು ಬೇಯಿಸಬೇಕಾಗತ್ತೆ. ಈ ಪಾತ್ರ ಚಿಕ್ಕದಾಗೋ ಕಾರಣ ನಾನು ಈ ಪಾತ್ರಕ್ಕೆ ದೊಡ್ಡ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಬ್ಬಕ್ಕಿಯನ್ನು ಬೇಯಕ್ಕಿಡ್ತೀನಿ. ಬೇಯಕ್ಕಿಟ್ಟು ನಿಮ್ಗೆ ಮುಂದೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇನ್ನು 4 ಕಟೋರಿ ನೀರು ಹಾಕ್ತಾ ಇದ್ದೀನಿ. ಒಟ್ಟಿಗೆ 1 ಕಪ್ಗೆ 6 ಕಪ್ ನೀರು ಹಾಕಿದ್ದೀನಿ. ಈಗ ಬೇಯಕ್ಕಿಡ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಸಬ್ಬಕ್ಕಿಯನ್ನು ಬೇಯಕ್ಕಿಟ್ಟಿದ್ದೀನಿ. ನೋಡಿ ಸಬ್ಬಕ್ಕಿ ಬೇಯ್ತಾ ಇದೆ. ಇದು ನೈಲಾನ್ ಸಬ್ಬಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೆನೆಸಬೇಕು, ಸ್ವಲ್ಪ ಜಾಸ್ತಿ ಬೇಯಿಸಬೇಕು. ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಅದನ್ನು ಬೇಯಲಿ. ಒಂದು ವೇಳೆ ದಪ್ಪ ಆಯಿತು, ಗಟ್ಟಿ ಆಯಿತು ಅನಿಸಿದ್ರೆ ನೀವು ನೀರನ್ನು ಕಾಯಿಸಕ್ಕೆ ಇಟ್ಕೊಂಡು ಅದಕ್ಕೆ ಸೇರಿಸ್ಬೋದು, ಕಾದಿರೋ ನೀರನ್ನು ಸೇರಿಸ್ಬೋದು. ಚೆನ್ನಾಗಿ ಕುದೀತಾ ಇದೆ, ಸಾಫ್ಟ್ ಆಗುತ್ತೆ ನೋಡಿ. ವೈಟ್ ಇದೆಯಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆಗ ನಿಮಗೆ ಥಿಕ್ನೆಸ್ ದಪ್ಪ ಆಗ್ತಾ ಹೋಗುತ್ತೆ. ಆಗ ನಾವು ಅದನ್ನು ಏನೇನು ಸಾಮಾನು ಬೇಕು ಅದನ್ನು ಆ್ಯಡ್ ಮಾಡೋದು ನೋಡಿ. ದಪ್ಪ ಆಗ್ತಾ ಇದೆ. ನಾನು ಇದರಲ್ಲಿ ಸ್ವಲ್ಪ ಸಬ್ಬಕ್ಕಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ಬೋದು ನೀವು. ಇಷ್ಟು ಸಬ್ಬಕ್ಕಿನ ಸುಶಾಂತ್ಗೆ ಪಾಯಸಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಸಬ್ಬಕ್ಕಿ ಇನ್ನು ಸಂಡಿಗೆಗಿದೆ. ಇದು ಸ್ವಲ್ಪ ದಪ್ಪ ಗಟ್ಟಿ ಆಗ್ತಾ ಇದೆ. ಒಂಚೂರು ಬಿಸಿನೀರು ನಾನು ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ತುಂಬ ಬೇಡ, ಸ್ವಲ್ಪ ಸೇರಿಸ್ತೀನಿ. ಒಂದು ಅರ್ಧ ಕಟೋರಿಯಷ್ಟು ಸೇರಿಸಿದ್ದೀನಿ. ಇನ್ನೊಂಚೂರು ಬೇಯಲಿ ಇದು, ಆಗ ನಿಮಗೆ ಅದನ್ನು ಹೇಗೆ ಮುಂದುವರಿಸೋದು ಅಂತ ತೋರಿಸ್ತೀನಿ. ಈಗ ನೋಡಿ ನೀರು ಹಾಕಿ ಇಷ್ಟ ಆಗಿದೆ. ಇನ್ನೊಂದು ಸ್ವಲ್ಪ ಕುದಿಲಿ, ಆಗ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಉಪ್ಪು ಹಾಕಬಾರ್ದು, ಯಾಕಂದರೆ ಬಿಸಿಲಲ್ಲಿ ಸಬ್ಬಕ್ಕಿ ಸಂಡಿಗೆ ತುಂಬ ಬೇಗ ಉಪ್ಪು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು. ನಾನು ಸ್ವಲ್ಪ ಒಂದು ಅರ್ಧ ಚಮಚನೂ ಇಲ್ಲ, ಅದಕ್ಕಿಂತ ಕಡಿಮೆ ಉಪ್ಪು ಹಾಕಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್, ನೀವು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಅದು ಮಾಡ್ಬೋದು. ಆದರೆ ನಾನಿವತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ತುಂಬ ಖಾರ ಏನು ಬೇಕಾಗಲ್ಲ. ಇದಕ್ಕೆ ಮೈಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ. ನಿಮಗೆ ರಸಮ್ ಜೊತೆ ಅಥವಾ ಯಾವುದೇ ಒಂದು ಅಡುಗೆ ಜೊತೆ ಸೈಡ್ ಡಿಶ್ ಥರ ಉಪಯೋಗಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಇಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ.
ಇಷ್ಟನ್ನು ನೀವು ಬೇಕಾದರೆ ಬಿಳಿ ಎಳ್ಳು ಸ್ವಲ್ಪ ಸೇರಿಸ್ಕೋಬೋದು. ನಾನು ಇದಕ್ಕೆ ಹಿಂಗೆಲ್ಲ ಏನೂ ಹಾಕಿಲ್ಲ, ಪ್ಲೈನ್ ಆಗಿ ಬರೀ ಚಿಲ್ಲಿ ಫ್ಲೇಕ್ಸು ಜೀರಿಗೆ ಹಾಕಿದ್ದೀನಿ ನೋಡಿ. ಈಗ ಇಷ್ಟು ದಪ್ಪ ಆಗಿದೆ. ಇದು ತಣ್ಣಗಾದ ಮೇಲೆ ಇನ್ನೂ ದಪ್ಪ ಬರುತ್ತೆ. ಅದಕ್ಕೋಸ್ಕರ ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ತಣ್ಣಗಾದಾಗ ಇನ್ನೂ ದಪ್ಪ ಜಾಸ್ತಿ ಆಯಿತು ಅನಿಸಿದ್ರೆ ಕಾಯಿಸಿ ಆರಿಸಿರೋ ನೀರಾದರೂ ಆಗುತ್ತೆ, ಅಥವಾ ಬಿಸಿ ಇರೋ ನೀರನ್ನು ಹಾಕ್ಕೊಂಡ್ರೂ ಬರುತ್ತೆ. ಮತ್ತು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ತಣ್ಣಗಾಗಕ್ಕೆ ಬಿಡ್ತೀನಿ. ಸಬ್ಬಕ್ಕಿ ಸಂಡಿಗೆ ನಾನು ತಣಿಯಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಕ್ಕೆ ಇಟ್ಟಿದ್ದೆ. ಈಗ ತಣ್ಣಗಾಗಿದೆ, ಬನ್ನಿ ಹೇಗಾಗಿದೆ ತೋರಿಸ್ತೀನಿ ನೋಡಿ. ತಣ್ಣಗಾಗಿದೆ, ಈಗ ಇಷ್ಟು ದಪ್ಪ ಆಗಿದೆ. ನಿಮಗೆ ದಪ್ಪ ಜಾಸ್ತಿ ಆಯಿತು ಅನಿಸಿದ್ರೆ ಇದಕ್ಕೆ ಒಂದೇ ಒಂಚೂರು ನಾನು ಬಿಸಿನೀರು ಕಾಯಿಸಿ ತಣ್ಣಗಾಗಕ್ಕೆ ಇಟ್ಟಿದ್ದೆ, ಅದನ್ನು ಅಷ್ಟೇ ಸ್ವಲ್ಪ ಸಾಕು. ಇದು ನೈಲಾನ್ ಸಬ್ಬಕ್ಕಿ ಆಗಿರೋ ಕಾರಣ ನಿಮಗೆ ನೋಡಿ ಹೇಗೆ ಮಣಿ ಥರ ಕಾಣಿಸ್ತಾ ಇದೆ. ನಿಮಗೆ ಅದೇ ವೈಟ್ ಸಬ್ಬಕ್ಕಿ ಆದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ನಾನು ಜಾಸ್ತಿ ಇದನ್ನೇ ಉಪಯೋಗಿಸೋದು, ನೈಲಾನ್ ಸಬ್ಬಕ್ಕಿ ಉಪಯೋಗಿಸ್ತೀನಿ. ಪಾಯಸಕ್ಕೆಲ್ಲ ಇದು ತುಂಬ ಚೆನ್ನಾಗಾಗತ್ತೆ ಅಂತ ಜಾಸ್ತಿ ಇದೆ ತಂದಿಟ್ಕೊಂಡಿರ್ತೀನಿ, ಅದಕ್ಕೆ ಇದರಲ್ಲಿ ಮಾಡಿದ್ದೀನಿ. ಇದು ತಣ್ಣಗಾಗಿದೆ. ಈಗ ನಾನು ಇಲ್ಲಿ ಮನೆಯಲ್ಲಿ ಮಾಡಿದ್ರೆ ತಗೊಂಡು ಹೋಗೋ ಕಷ್ಟ ಆಗುತ್ತೆ. ಟ್ಯಾರೆಸ್ಗೆ ಹೋಗಿ ಸಂಡಿಗೆ ಹಾಕ್ತೀನಿ, ಆಗ ನಿಮಗೆ ಸಿಗ್ತೀನಿ, ತೋರಿಸ್ತೀನಿ. ಬನ್ನಿ ಸಂಡಿಗೆ ಹಾಕಕ್ಕೆ ಹೋಗೋಣ. ಆತ್ಮೀಯರೇ, ಸಬ್ಬಕ್ಕಿ ಸಂಡಿಗೆ ಮಾಡೋದನ್ನು ನಿಮಗೆ ತೋರಿಸಿದ್ದೆ. ಈಗ ಅದು ಬಿಸಿಲಲ್ಲಿ ಒಣಗಿ ತುಂಬ ಕ್ರಿಸ್ಪಿಯಾಗಿ ಹೇಗಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಇದು ಮಾಡಿರೋ ದಿನ ಮತ್ತು ಮಾರನೇ ದಿನ ಎರಡು ಬಿಸಿಲಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ತೆಳ್ಳಗಾಗಿ ಹೇಗಿದೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ನಿಮಗೆ ಒಳ್ಳೆ ಹೂವು ಅರಳೋ ಥರ, ನೀವು ಎಣ್ಣೆಗೆ ಹಾಕಿದಾಗ ಹೂವು ಅರಳೋ ಥರ ಆಗುತ್ತೆ. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಖಾರ ಮಾಡಿದ್ದೀನಿ ಈ ಸಲ. ಈಗ ಇದನ್ನು ಎಣ್ಣೆಲಿ ಹುರಿದು ನಿಮಗೂ ತೋರಿಸೋಣ ಅಂತ ಎರಡು ಬಿಸಿಲಿಗೆ ಹಾಕಿ ನಾನು ಇಟ್ಟಿದ್ದೀನಿ. ಇನ್ನೇನು ಬಿಸಿಲು ಬೇಡ, ಇದಕ್ಕೆ ತುಂಬ ಕ್ರಿಸ್ಪಿ ಆಗೋಗಿದೆ. ಇವತ್ತು ಬೆಳಗ್ಗೆ ಮತ್ತೆ ತುಂಬ ಮಾಡಿದ್ದೀನಿ, ಟ್ಯಾರೆಸಲ್ಲಿ ಒಣಗಿಸಿದ್ದೀನಿ. ಆಮೇಲೆ ಅದನ್ನು ನಿಮಗೆ ತೋರಿಸ್ತೀನಿ. ಇದು ಇವತ್ತು ಬೆಳಗ್ಗೆ ಮಾಡಿರೋ ಸಂಡಿಗೆ. ಇವತ್ತು ತುಂಬ ಬೇಗ 6 ಗಂಟೆಗೆ 5 ಗಂಟೆಗೆ ಎದ್ದು ಬಿಸಿಲು ಶುರುವಾಗೋ ಮೊದಲೇ ಮಾಡಿದ್ದೆ. ಮೊನ್ನೆ ತುಂಬ ಬಿಸಿಲಿತ್ತು ಮಾಡಿದಾಗ. ನಾನು ಇವತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಾಡಿರೋ ಕಾರಣ ಕಲರ್ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ. ನಿಮಗೆ ಬೇಡ ಮಲ್ಲಿಗೆ ಹೂವಿನ ಥರ ಬರಬೇಕು ಅಂದರೆ ನೀವು ಪ್ಲೇನ್ ಆಗಿ ಬರೀ ಉಪ್ಪು ಜೀರಿಗೆ ಹಾಕಿ ಮಾಡ್ಬೋದು, ಅಥವಾ ನೀವು ಫುಡ್ ಕಲರನ್ನು ಬಳಸಿ ಬೇರೆ ಬೇರೆ ಕಲರಲ್ಲೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಕರನೂ ಆಗಿರುತ್ತೆ. ಈಗ ಎಣ್ಣೆ ಇಟ್ಕೊಂಡು ಇದನ್ನು ಎಣ್ಣೆಲಿ ಕರೆದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಆಯಿತು ಮಾಡಿರೋದು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋ ಕಾರಣ ಎಷ್ಟು ಮಾಡಿದ್ರೂ ಖರ್ಚಾಗುತ್ತೆ. ಹಾಗೆ ನನ್ನ ಫ್ರೆಂಡ್ಸ್ ಕೆಲವರಿಗೆಲ್ಲ ಕೊಡೋದಿರುತ್ತೆ ನನಗೆ, ಹಾಗಾಗಿ ತುಂಬ ಮಾಡಿದ್ದೀನಿ. ಅದನ್ನು ನೀವು ಮುಂದೆ ತೋರಿಸ್ತೀನಿ, ಎಷ್ಟು ಮಾಡಿದ್ದೀನಿ ಏನು ಅನ್ನೋದನ್ನು ತೋರಿಸ್ತೀನಿ. ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋಣ ಬನ್ನಿ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಎಣ್ಣೆ ಇನ್ನೂ ಹಾಕಿಲ್ಲ, ಈಗ ಎಣ್ಣೆ ಹಾಕ್ತೀನಿ. ನಾನು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಎಣ್ಣೆ ಹಾಕ್ಕೊಳ್ಳಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿ. ಇಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಕು, ಯಾಕಂದರೆ ಆ ಎಣ್ಣೆ ವೇಸ್ಟ್ ಮಾಡಬೇಕಾಗತ್ತೆ. ಎಣ್ಣೆ ಬಿಸಿಯಾಗಿ ಆಮೇಲೆ ನಿಮಗೆ ಸಂಡಿಗೆ ಹುರಿದು ತೋರಿಸ್ತೀನಿ. ನಿಮಗೆ ಮಲ್ಲಿಗೆ ಹೂ ಥರ ಹೇಗೆ ಅರಳತ್ತೆ ಅಂದರೆ ನೋಡಿ ಹೇಗಾಗತ್ತೆ ಅಂತ, ಅಷ್ಟು ಚೆನ್ನಾಗಾಗತ್ತೆ. ಎಣ್ಣೆ ಕಾದಿದೆ ಈಗ ನೋಡಿ. ನಾನು ಸಬ್ಬಕ್ಕಿ ಸಂಡಿಗೆ ಇಲ್ಲಿ ನೋಡಿ ಎಷ್ಟು ತೆಳ್ಳಗಾಗಿ ಹೇಗಿದೆ ನೋಡಿ. ನಾನು ಸಣ್ಣ ಬಾಣಲಿ ಇಟ್ಕೊಂಡಿರೋ ಕಾರಣ ತುಂಬ ಹಾಕಲ್ಲ, ಒಂದು 3-4 ಹಾಕ್ತೀನಿ ಅಷ್ಟೇ ನೋಡಿ. ಎಣ್ಣೆ ಕಾದಿದೆ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಾಯಿತು ನೋಡಿ. ಎಣ್ಣೆನೂ ಜಾಸ್ತಿ ಎಳ್ಕೊಳ್ಳಲ್ಲ ಇದು, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ದೊಡ್ಡದಾಯಿತು ನೋಡಿ. ಸುಮಾರು ನಾನು ಚಿಕ್ಕ ಕಟೋರಿಯಲ್ಲಿ ಒಂದು ಕಟೋರಿ ಸಬ್ಬಕ್ಕಿ ಹಾಕಿರೋದು. ಆವತ್ತು ಫಸ್ಟ್ ಮಾಡಿದಾಗ ಸುಮಾರು 110 ಸಂಡಿಗೆ ಆಗಿತ್ತು ನೋಡಿ. ಎಷ್ಟು ತೆಳ್ಳಗಾಗಿ ಹೇಗಿದೆ ನೋಡಿ. ನೋಡಿ ಇದನ್ನು ನೀವು ಮಲ್ಲಿಗೆ ಹೂ ಅಂತೀರಾ ಇಲ್ಲ ಯಾವ ಹೂ ಅಂತೀರಾ, ಆ ಥರ ಅರಳ್ಕೊಳ್ಳತ್ತೆ ನೋಡಿ. ಓವನ್ನಲ್ಲೂ ಮಾಡ್ಕೋಬೋದು ನೀವು, ತುಂಬ ಚೆನ್ನಾಗಾಗತ್ತೆ ಓವನ್ನಲ್ಲೂ. ಯಾಕಂದರೆ ದಿನ ಎಣ್ಣೆ ಇಟ್ಟು ಕರಿಯೋದಕ್ಕಿಂತ ನಾನು ಸುಶಾಂತ್ಗೆ ಆದಷ್ಟು ಓವನ್ನಲ್ಲೇ ಕೊಡ್ತೀನಿ ಮಾಡಿ.
ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವತ್ತು ತುಂಬ ಮಾಡಿದ್ದೀನಿ ಸಂಡಿಗೆ, ಬಿಸಿಲಲ್ಲಿ ಮೇಲ್ಗಡೆ ಇದೆ. ಪ್ರತಿದಿನ ಮಾಡ್ತಾ ಇದ್ದೀನಿ ಬೆಳಗ್ಗೆ. ನನಗೆ ತುಂಬ ನೆಗಡಿ, ಆದರೂ ನಾನು ಹೆಚ್ಚಿನ ದಿನ ಮಾಡೇ ಮಾಡ್ತೀನಿ, ತಪ್ಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆಲಿ ಕರ್ದಿರೋ ಸಬ್ಬಕ್ಕಿ ಸಂಡಿಗೆ ಹೇಗಿದೆ ಅಂದರೆ, ಅದೇ ಹೇಳಿದ್ನಲ್ಲ ನಿಮಗೆ, ಮಲ್ಲಿಗೆ ಹೂವುಗಿಂತಲೂ ಸಾಫ್ಟು. ಬಾಯಲ್ಲಿಟ್ಟರೆ ಹತ್ತಿ ಥರ ನಿಮಗೆ ಕರ್ಗೋಗತ್ತೆ. ಗ್ಲೂಕೋಸ್ ತಿಂದು ಹೇಗಿರುತ್ತೆ ಆ ಥರ ಇದೆ, ತುಂಬ ಚೆನ್ನಾಗಿರುತ್ತೆ. ಅದರ ಆ ಘಮನೇ ಒಂದು ಸ್ಪೆಷಲ್ ಘಮ. ಸಬ್ಬಕ್ಕಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದಕ್ಕೆ ಖಾರ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತೂ ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದೇ ತರಹನೇ ಮಾಡಿದ್ದೀನಿ. ತುಂಬ ಸುಲಭ. ಬಿಸಿಲಿರೋವಾಗ ಈಗ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಯಾವಾಗ ಬೇಕು ಆವಾಗ ಸೈಡ್ ಡಿಶ್ ಥರ, ಇಲ್ಲ ಸಾಯಂಕಾಲ ಏನೋ ತಿನ್ಬೇಕನ್ಸಿದಾಗ ಒಂದು ಸ್ನ್ಯಾಕ್ ಥರನೂ ನೀವು ಉಪಯೋಗಿಸ್ಬೋದು. ನೋಡಿ, ಒಂದು ಚಿಕ್ಕ ಸಂಡಿಗೆ ಸುಶಾಂತ್ ಕೊಡ್ತೀನಿ. ಹೇಗೆ ಕ್ರಿಸ್ಪ್ ಇದೆ ನೋಡಿ. ತಗೋ ಸುಶಾಂತ್, ತಿನ್ನು. ಹೇಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಾಗತ್ತೆ. ನೀವು ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಾಗತ್ತೆ. 1 ಕಪ್ ಸಬ್ಬಕ್ಕಿಯಲ್ಲಿ ನಿಮಗೆ ಎಷ್ಟು ಸಂಡಿಗೆ ಆಗತ್ತೆ ಅಂತ. ನೀವು ನೈಲಾನ್ ಸಬ್ಬಕ್ಕಿ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲ ಮಾಮೂಲಿ ವೈಟ್ ಸಬ್ಬಕ್ಕಿಯಲ್ಲಿ ಮಾಡ್ಕೊಳ್ಳಿ. ನಾನು ಮಾತ್ರ ನೈಲಾನ್ ಸಬ್ಬಕ್ಕಿಯಲ್ಲಿ ಜಾಸ್ತಿ ಮಾಡ್ತೀನಿ. ಇವತ್ತು ನೈಲಾನ್ ಸಬ್ಬಕ್ಕಿನಲ್ಲೇ ಮಾಡಿದ್ದೀನಿ. ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೆಕೆಗಾಲದಲ್ಲಿ ಆದಷ್ಟು ಮಾಡಿ, ಈ ಬಿಸಿಲಿರುವಾಗ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಂದಿನ ವರ್ಷಕ್ಕೂ ನಿಮ್ಗೆ ಏನಾಗಲ್ಲ. ತುಂಬ ಮಾಡಿಟ್ರೆ ಮುಂದಿನ ವರ್ಷ ಮಾಡೋ ಕೆಲಸನೇ ಇಲ್ಲ, ಆದ್ರೂ ಮುಂದಿನ ವರ್ಷ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿರುತ್ತೆ, ಏನು ಕೆಡಲ್ಲ, ಏನೂ ಆಗಲ್ಲ ಅಂತ ಹೇಳ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ಕೆಲಸನೇ ಸಂಡಿಗೆ ರೆಡಿ ಮಾಡಿಕೊಂಡು ಟ್ಯಾರಿಸಲ್ಲಿ ಹೋಗಿ ಹಾಕಿ ಬಂದು, ಆಮೇಲೆ ತಿಂಡಿ, ಆಮೇಲೆ ಅಡುಗೆ. ಆ ಥರ ಪ್ರತಿದಿನ ಒಂದು ರುಟೀನ್ ಆಗಿ ಹೋಗಿದೆ ಮಾಡ್ಕೊಳ್ಳೋದು. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.